ಮೇಡಮ್, ನಿಮ್ಮನ್ನು ನೋಡೋಕ್ಕೆ ಯಾರೋ ಬಂದಿದ್ದಾರೆ. ನಿಮ್ಮ ಅಪಾಯಿಂಟ್ಮೆಂಟ್ ಇಲ್ದಿರ ಬಿಡಲ್ಲ ಅಂತ ಹೇಳಿದ್ರೆ ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ ಮೇಡಮ್. ಯಾರವರು? ಯಾರೋ ಜಯದೇವ್ ಅಂತ ಮೇಡಮ್. ನೋಡು, ನಮ್ಮ ಬೇಬಿ ಬಂದ್ಲು, ನಿಮ್ಮ ಮೇಡಮ್ಮು. ಕೇಳಿದಲ್ಲ, ಈಗ ಗೊತ್ತಾಗುತ್ತೆ. ಬೇಬಿ, ಹೇಗಿದ್ಯಾ ಬೇಬಿ? ಯಾರು ನೀನು? ಏನಾಗಬೇಕಾಗಿತ್ತು? ಬೇಬಿ, ನಾನು ಜಯದೇವ್ ದಿವಾನ್. ಜಯದೇವ್? ಸಾರಿ, ಆ ಹೆಸರು ನನಗೆ ಯಾರು ಗೊತ್ತಿಲ್ಲ. ಹೇ ಬೇಬಿ, ಏನು ಮಾತಾಡ್ತಾ ಇದೆಯಾ ನೀನು? ಮರವಿನ ಕಾಲ ಏನಾದ್ರು ಶುರು ಆಗಿದ್ಯಾ ನಿನಗೆ? ನನ್ನ ಯಾರು ಅಂತ ಕೇಳ್ತಾ ಇದೆಯಲ್ಲ, ಏನು ಮಾತಾಡ್ತಾ ಇದೆಯಾ? ಎಲ್ರಿಗಿಂತ ಜಾಸ್ತಿ ನಿನ್ನ ನಂಬಿದ್ನಲ್ಲ ಬೇಬಿ. ನಿನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ದೆ, ಅದೆಲ್ಲ ಮರ್ತೋಯ್ತಾ? ನೀನಿಗೆ ಮಾಡಬಾರ್ದಾಗಿತ್ತು ಬೇಬಿ. ತಪ್ಪು ನೀನು ಮಾಡಿದ್ದು. ಏನು ಬೇಬಿ ಇದೆಲ್ಲ? ನೋಡು, ನನಗೆ ಗೊತ್ತಿಲ್ದೇನೋ ನಾನು ಒಂದಷ್ಟು ತಪ್ಪುಗಳು ಮಾಡಿರ್ಬೋದು, ಬಟ್ ನಿನ್ನ ವಿಚಾರದಲ್ಲಿ ಯಾವುದು ಮಾಡಿಲ್ಲ ಬೇಬಿ. ನಿನ್ನ ರಾಣಿ ಥರ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೀನಿ. ಯಾವಾಗಲೂ ಬೇಬಿ ಬೇಬಿ ಅಂತ ನೀನು ಸುತ್ತಾ ಇದ್ದೋ ನಾನು. ಅದೆಲ್ಲ ಮರ್ತೋಯ್ತಾ? ನೋಡು, ಎಲ್ಲ ಮರ್ತ್ಬಿಡೋಣ. ನನ್ನ ದುಡ್ಡು ನಿನ್ನ ಹತ್ರ ಸೇಫ್ ಆಗಿದೆ ಅಲ್ವಾ? ನಾವು ಮತ್ತೆ ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ, ಹೊಸ ಬಿಸ್ನೆಸ್ ಶುರು ಮಾಡೋಣ, ಹ್ಯಾಪಿ ಆಗಿರೋಣ ಬೇಬಿ. ಯಾವ ದುಡ್ಡು? ಅಲ್ಲ, ಯಾವ ದುಡ್ಡು? ನಿನಗೂ ಆ ದುಡ್ಡಿಗೂ ಏನು ಸಂಬಂಧ ಇದೆ? ತಪ್ಪು ಬೇಬಿ, ಬೇಡ. ಈ ಡ್ರಾಮಾ ಮಾತ್ರ ದಯವಿಟ್ಟು ಆಡ್ಬೇಡ. ನನ್ನ ಸರಿಯಿಲ್ಲ. ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡು. ನಾನು ಕೊಟ್ಟಿರೋ ಚೆಕ್ಕನ್ನು ನೀನು ಡ್ರಾ ಮಾಡ್ಕೊಂಡು ಬಂದಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ ದುಡ್ಡು ನನಗೆ ಬೇಕು, ಬಿಕಾಸ್ ಅದು ನನ್ನ ದುಡ್ಡು. ಓಹ್, ನೀನು ಹೇಳಿದ್ನೆಲ್ಲ ಕೇಳ್ಕೊಂಡು ಎಲ್ಲದನ್ನು ದಾರೆ ಎಳೆದು ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ನೇನು ಫೂಲ್ ಅನ್ಕೊಂಡಿದ್ಯಾ? ಈಡಿಯಟ್. ಏ ಸೆಕ್ಯೂರಿಟಿ, ಇವ್ನು ಯಾವನಂತಾನೆ ನನಗೆ ಗೊತ್ತಿಲ್ಲ. ಫಸ್ಟ್ ಇವನ್ನ ಆಚೆ ಬಿಸಾಕ್ರಿ. ಬೇಬಿ 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 ನಮಸ್ಕಾರ ಭಾಗ್ಯಮ್ಮ ಅವ್ರಿಗೆ. ನಿಮ್ಮೆಲ್ಲರೂ ಒಟ್ಟಿಗೆ ನೋಡಿ ತುಂಬ ಖುಷಿ ಆಯಿತು. ಸಂತೋಷ. ಶಾಸ್ತ್ರಿಗಳೇ, ನಾವು ಆ ಮನೆಗೆ ಶಿಫ್ಟ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಒಂದು ಒಳ್ಳೆ ಮುಹೂರ್ತ ನೋಡಿ ಹೇಳ್ತೀರಾ? ಹಾಗೆ ಇದು ನನ್ನ ಮಗನ ಜಾತಕ. ಒಮ್ಮೆ ಇದನ್ನು ನೋಡಿ ಮುಂದೆ ಏನು ಸಮಸ್ಯೆ ಆಗಬಾರ್ದು. ಏನಾದರೂ ಪೂಜೆ ಮಾಡಿಸೋದಿದ್ರೆ ಹೇಳಿ, ಅದನ್ನು ಮಾಡಿಸ್ಬಿಡೋಣ. ಆಗಲಿ ತಾಯಿ. ಹಾಂ. ಗೌತಮ್ ಅವರೇ, ಸಂತೋಷದ ವಿಚಾರ. ನಿಮಗೆ ಮತ್ತೊಂದು ಮಗು ಯೋಗ ಇದೆ. ನಿಮ್ಮ ಜೊತೆ ಆಟ ಆಡೋದಕ್ಕೆ ಪುಟ್ಟ ತಂಗಿನೋ ತಮ್ಮನೋ ಬರುತ್ತಂತೆ. ಶಾಸ್ತ್ರಿಗಳೇ, ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ತಾಯಿ. ನೀವು ಧೈರ್ಯವಾಗಿ ಆ ಮನೆಗೆ ಹೋಗ್ಬೋದು. ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ. ಅಂದರೆ ನಾಳೆ ಇಲ್ಲ ನಾಡ್ದು ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ. 7:30 10 ಗಂಟೆವರೆಗೂ. ಹಾಗೆ ಒಂದು ಗಣಪತಿ ಪೂಜೆ ಮಾಡಿಕೊಂಡು ಹಾಲು ಉಗಿಸ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ತಾಯಿ. ಆಯ್ತು ಶಾಸ್ತ್ರಿಗಳೇ.
ಏನು ಶಾಸ್ತ್ರಿಗಳೇ? ರಾಯರೇ, ನಿಮಗೆ ಜನಿಸಿದ ಹೆಣ್ಣು ಮಗುವಿನಿಂದ ನಿಮಗೆ ಕಂಟಕ ಅಂತ ಜಾತಕ ಹೇಳ್ತಾ ಇದೆ. ಶಾಸ್ತ್ರಿಗಳೇ ಏನು ಹೇಳ್ತಿದ್ದೀರಾ? ನಾನು ಹೇಳ್ತಾ ಇರೋದಲ್ಲ ತಾಯಿ, ಗ್ರಹಗತಿಗಳು ಹೇಳ್ತಾ ಇದ್ದಾವೆ, ಜಾತಕನೂ ಅದೇ ತೋರಿಸ್ತಾ ಇದೆ. ನಿಮ್ಮ ಸುತ್ತ ದುಷ್ಟಶಕ್ತಿಗಳಿದ್ದಾವೆ. ನಿಮಗೆ ತುಂಬ ಹತ್ತಿರವಾಗಿರೋದ್ರಿಂದಲೇ ನಿಮಗೆ ಸಮಸ್ಯೆ ಕಾಡುವಂಥ ಸಂಭವ ಇದೆ. ಹಳೇದಾಗಿ ಉಳ್ಕೊಂಡಿರೋಂಥ ನಂಟು ಅದೀಗ ನಿಮ್ಮ ಜೊತೆಲಿ ಇಲ್ಲದೇ ಇರ್ಬೋದು, ಆದರೆ ಅದನ್ನೆರಡು ಈಗ ಹಾಗೆಯೇ ಕಾಣ್ತಾ ಇದೆ. ಕೆಲವಷ್ಟು ಹಾಗೇನೆ ನಾವು ಮುಗ್ದೋಯ್ತು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಮುಗ್ದಿರಲ್ಲ. ಅದನ್ನೆರಳು ನಮ್ಮ ಹಿಂದೆನೇ ಹಿಂಬಾಲಿಸ್ತಾ ಇರುತ್ತೆ, ಸಮಯ ಬಂದಾಗ ಕಾಡುತ್ತೆ. ಕೆಲವೊಮ್ಮೆ ಬಂದ ದಾರಿನ ಹಿಂತಿರುಗಿ ನೋಡಬೇಕಾಗತ್ತೆ. ನಾವು ಬಿಟ್ಟು ಬಂದಿದ್ದು ಅದು ನಮ್ಮನ್ನು ಬಿಟ್ಟು ಹೋಗಿರಲ್ಲ. 1-2 ತಿಂಗಳು ಜಾಗ್ರತೆಯಿಂದ ಎದ್ದು ಬಿಡಿ. ಯಾರನ್ನೂ ಸುಲಭವಾಗಿ ನಂಬಕ್ಕೆ ಹೋಗಬೇಡಿ, ಗ್ಯಾರಂಟಿ ಕೊಡಬೇಡಿ, ಎಲ್ಲೂ ಸೈನ್ ಹಾಕಕ್ಕೆ ಹೋಗಬೇಡಿ. ಸ್ಟೇಷನ್ನು, ಕೋರ್ಟು ಅಂತ ಎಲ್ಲೂ ಹೋಗಕ್ಕೆ ಹೋಗಬೇಡಿ. ನೀವು ಈ ಸಮಯ ದಾಟ್ಬಿಟ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಸರಿ ರಾಯರೇ, ನಾನಿನ್ನು ಬರ್ತೀನಿ. ಮನೆಯಿಂದ ಬರ್ತಾ ಸಿಗರೇಟ್ ತರೋದು ಮರ್ತ್ಬಿಟ್ಟಿದ್ದೀನಿ. ಎಂತ ನಾಯಿ ಪಾಡೋ ಜಡಿ ನಿಂದು ಕರ್ಮ. ಯಾರು ಇವ್ರುಗಳೆಲ್ಲ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದಾರೆ? ಏನು ನಡೀತಾ ಇದೆ ಇಲ್ಲಿ? ದರಿದ್ರ ನನ್ನ ಮಕ್ಕಳ. ನನ್ನನ್ನು ಬಿಡಕ್ಕಾಗಲ್ಲ ಇವ್ರುಗಳಿಗೆ ಒಳಗಡೆ, ಅದೇ ಮಿಕ್ದವ್ರನ್ನೆಲ್ಲ ಬಿಡ್ತಾನೆ. ಆಗಲ್ಲ, ಹಿಂಗೆ ಇದ್ರೆ ಆಗಲ್ಲ. ಹೇಗಾದ್ರೂ ಮಾಡಿ ನನ್ನ ಟ್ರ್ಯಾಕ್ನ ಫಸ್ಟ್ ಸರಿ ಮಾಡ್ಕೋಬೇಕು. ಮಾಡೋಣ, ಮರಳಿ ಯತ್ನವ ಮಾಡು ಅಂತ ಹೇಳಿಲ್ವ ದೊಡ್ಡವರು? ಮಾಡೋಣ, ಸಕ್ಸಸ್ ಆಗೋವರೆಗೂ ಮರಳಿ ಯತ್ನ ಮಾಡ್ತಾನೇ ಇರೋಣ.